ಒಬ್ಬ ಡ್ರೈವರ್ ಕ್ರಿಸ್ಟಿಯಾನೋ ರೊನಾಲ್ಡೋ ಹತ್ರ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿದಿನ ಎಷ್ಟೇ ಟೈರ್ ಆದ್ರೂ ಕೂಡ ರೊನಾಲ್ಡೋ ಅವ್ರು ಬಂದ ತಕ್ಷಣ ಸ್ಮೈಲ್ ಮಾಡ್ತಾ ಇದ್ರು. ಒಂದಿನ ಸಾಯಂಕಾಲ ವಾಪಸ್ ಮನೆಗೆ ಡ್ರೈವ್ ಮಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ತಾರೆ. ಕ್ರಿಸ್ಟಿಯಾನೋ ಅವ್ರು ಕೇಳ್ತಾರೆ, ಎಲ್ಲ ಓಕೆನಾ, ಏನಕ್ಕೆ ಸೈಲೆಂಟ್ ಆಗಿದ್ದೀರಾ ಅಂತ. ಅವ್ರು ಸ್ಮೈಲ್ ಮಾಡಿ ಹೇಳ್ತಾರೆ, ನನ್ ಮಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಅಂತ. ಅವಾಗ ಕ್ರಿಸ್ಟಿಯಾನೋ ಹೇಳ್ತಾರೆ, ಇಟ್ಸ್ ಎ ಅಮೇಜಿಂಗ್ ನ್ಯೂಸ್ ಅಂತ. ಆದ್ರೆ ಅವನ್ ಮೆಡಿಕಲ್ ಫೀಸ್ ನ ಹೆಂಗ್ ಪೇ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕೇಳಿದ್ ಕ್ರಿಸ್ಟಿಯಾನೋ ರೊನಾಲ್ಡೋ ಏನು ಮಾತಾಡಲ್ಲ. ಆದ್ರೆ ಅವ್ರು ಮಾತಾಡಿರೋ ಮಾತು ರೊನಾಲ್ಡೋ ಅವ್ರ ತಲೆಯಲ್ಲಿ ಓಡ್ತಾ ಇತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ರೊನಾಲ್ಡೋ ಅವ್ರ ಮನೆಗೊಂದು ಕಾಲ್ ಮಾಡ್ತಾರೆ. ಆಗ ಆ ಡ್ರೈವರ್ ವೈಫ್ ಫೋನ್ ಎತ್ತಿ ಅಳ್ತಾ ಇರ್ತಾರೆ. ಅಳ್ತಾ ಅವ್ರ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಮಗಳ ಮೆಡಿಕಲ್ ಫೀಸ್ ಯಾರೋ ಪೇ ಮಾಡಿದ್ದಾರೆ ಅಂತ ನನ್ಗೆ ಲೆಟರ್ ಬಂದಿದೆ ಅಂತ. ಆ ದಿನ ಡ್ರೈವರ್ ಕೆಲ್ಸಕ್ಕೆ ಬಂದಾಗ ಕಣ್ ತುಂಬಾ ನೀರ್ ತುಂಬಿಕೊಂಡಿದ್ರು. ಒಂದು ಸಣ್ಣ ಸ್ಮೈಲ್ ಜೊತೆಗೆ ಡ್ರೈವ್ ಮಾಡ್ಕೊಂಡು ಹೋದ್ರು. ರೊನಾಲ್ಡೋ ಅವರು ಡ್ರೈವರ್ ನ ನೋಡ್ಕೊಂಡು ಡ್ರೈವ್ ಸೇಫ್ ಮೈ ಫ್ರೆಂಡ್ ಅಂತಾರೆ. ಈ ವರ್ಲ್ಡ್ ಗೆ ನಿಮ್ ಮಗಳು ತರ ದೊಡ್ಡ ದೊಡ್ಡ ಡಾಕ್ಟರ್ಸ್ ಬೇಕು. ಇವತ್ತೊಂದ್ ದಿನ ಆ ಒಂದ್ ಹುಡುಗಿ ಮೆಡಿಕಲ್ ನ ಫೈನಲ್ ಇಯರ್ ಕಂಪ್ಲೀಟ್ ಮಾಡ್ತಾ ಇದಾರೆ. ಇದನ್ನ ನೋಡಿ ರೊನಾಲ್ಡೋ ಅವ್ರು ಅನ್ಕೊಂತಾರೆ, ಸಕ್ಸಸ್ ಅಂದ್ರೆ ಕಾರ್ ಅಲ್ಲ, ಟ್ರೋಫಿ ಅಲ್ಲ, ಅವಾರ್ಡ್ಸ್ ಅಲ್ಲ. ಸಕ್ಸಸ್ ಅಂತ ಬಂದ್ರೆ ನೀವು ಯಾರ್ಯಾರ ಡ್ರೀಮ್ಸ್ ನ ಬಿಲ್ಡ್ ಮಾಡ್ತೀರಾ ಅಂತ. ಬಿಕಾಸ್ ರಿಯಲ್ ಗ್ರೇಟ್ನೆಸ್ ಇಸ್ ಮೆಷರ್ಡ್ ಬೈ ಹಾರ್ಟ್ ಯು ಫೀಲ್ಡ್, ಲೈಫ್ಸ್ ಯು ಟಚ್ ಅಂತ. ಒಂದು ಸಣ್ಣ ಕೈಂಡ್ನೆಸ್ ಕೂಡ ಎಂಟೈರ್ ಜನರೇಷನ್ ಚೇಂಜ್ ಮಾಡುತ್ತೆ. ಇದರಲ್ಲಿ ಒಂದು ಎರಡು ಮಾರಲ್ ಇದೆ. ಒಂದೇನಂದ್ರೆ ನಮ್ಮ ಮಕ್ಕಳು ಎಜುಕೇಶನ್ ಅಂತ ಬಂದಾಗ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅವತ್ತೊಂದಿನ ರೊನಾಲ್ಡೋ ಅವ್ರು ಏನಾದ್ರು ಫೀಸ್ ಕಟ್ಲಿಲ್ಲ ಅಂದ್ರೆ ಆ ಮಗಳು ಭವಿಷ್ಯ ಏನಾಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಿಮ್ಮ ಮಕ್ಕಳು ಎಜುಕೇಶನ್ ಅಂತ ಬಂದಾಗ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಆ ಮಗು ಅಷ್ಟೆಲ್ಲ ಚೆನ್ನಾಗಿ ಒಳ್ಳೆ ಸ್ಕೋರ್ ತೆಗ್ದಿದೆ ಅಂದಾಗ ಪೇರೆಂಟ್ಸ್ ಪ್ರಾಪರ್ ಆಗಿ ಫೀಸ್ ಕಟ್ಟಿರ್ಲಿಲ್ಲ ಅಂದ್ರೆ ಆ ಮಗಳಿಗೆ ಒಳ್ಳೆ ಫ್ಯೂಚರ್ ಇರ್ತಿರ್ಲಿಲ್ಲ. ಎಲ್ಲಾ ಮಕ್ಳಿಗೂ ಕೂಡ ರೊನಾಲ್ಡೋ ಅಂತವ್ರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ ಮಕ್ಳು ಅಂತ ಬಂದಾಗ ಚೈಲ್ಡ್ ಎಜುಕೇಶನ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ನಮ್ಮ LIC ಅಂತ ಬಂದಾಗ ಒಳ್ಳೊಳ್ಳೆ ಚೈಲ್ಡ್ ಎಜುಕೇಶನ್ ಪ್ಲಾನ್ಸ್ ಇದೆ. ನೀವು ಇವತ್ತೇ ಇನ್ವೆಸ್ಟ್ ಮಾಡಿ.